ಇಲ್ಲಿಂದ ಅರಸೀಕೆರೆಯಿಂದ ಚಿತ್ತೂರು ಇದುವರೆಗೆ ಒಂದು ಪಾದಯಾತ್ರೆ ಮಾಡೋದ್ರಿಂದ ಅದು ಮಾಡಬೇಕು, ನಾವೇನು ಮಾಡೋಕ್ಕೆ ನಮ್ಮ ರೈತ ಉಳಿಸ್ಕೋಬೇಕು. ಗೊತ್ತಾಯ್ತು ಸರ್, ನಮ್ಮ ಪರಿಸ್ಥಿತಿ ರೈತ ಉಳಿಸ್ಲೇಬೇಕಲ್ಲ, ನಾವು ಹೋರಾಟ ಮಾಡ್ತೀವಿ ನಾವು. ಇದು 2ನೇ ಭಾಗ. 3ನೇ ಭಾಗ ಸ್ಪೆಷಲ್ ಪ್ಯಾಕೇಜ್ ಮಾಡಿ ನಮ್ಮಲ್ಲಿ ಡ್ರಾಟ್ ಇದೆಯಲ್ಲ, ಈ ಡ್ರಾಟ್ಗೆ ಹಣ ಕೊಡಬೇಕು ಅನ್ನೋದು ಕೇಳಿದ್ವಿ. ಏನು ನಮ್ಮ ಈಗಿನ ಕೇಂದ್ರ ಸರ್ಕಾರದ ಏನಿದೆ ಅದನ್ನ ಹೆಚ್ಚಿಗೆ ಮಾಡಬೇಕು, ರಾಜ್ಯ ಸರ್ಕಾರನ ಹೆಚ್ಚಿಗೆ ಮಾಡಬೇಕಾಗತ್ತೆ. NDRFನ ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ ಜಾಸ್ತಿ ಮಾಡಬೇಕು, ರಾಜ್ಯ ಸರ್ಕಾರದ್ದು ಮಾಡಬೇಕಾಗತ್ತೆ. ರೈತರನ್ನ ಕಳೆದ ಸುಮಾರು ರಾಜ್ಯದಲ್ಲಿ 823 ತಾಲೂಕು ಬರಗಾಲ ಅಂತ ಇದ್ದಾರೆ. ರಾಜ್ಯ ಸರ್ಕಾರ 32,000 ಕಳಿಸಿದ್ವಿ ಅಂತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಇವು ಮೇಜರ್ ಆಗಿ ಫಸ್ಟ್ ಇಶ್ಯೂಸ್ನ ಇದು ಮಾಡ್ತಿಲ್ಲ. ಇನ್ನೊಂದು ಆಸಕ್ತು ಫ್ಲೈಓವರ್ ರಾಜ್ಯ ಸರ್ಕಾರ 63 ಕೋಟಿ ಹಣ ಕೊಡಬೇಕಾಗಿತ್ತು. ಅದನ್ನ ರಾಜ್ಯ ಸರ್ಕಾರ ಕೊಡದಲ್ಲೇ ಕಳೆದ 2-3 ವರ್ಷದಿಂದ ಕೈಲಿದ್ದಾರೆ. ಈಗೂ ಹಲವಾರು ಲೆಕ್ಕಗಳು ಬಂದಿದೆ ಕೇಂದ್ರ ಸರ್ಕಾರದ. ಅದು ಕೆಲಸ ಹಂಗೆ ಸ್ಥಗಿತವಾಗಿದೆ. ಈಗ ಅಲ್ಲಿ ನೀವು ನೋಡಿದ್ರಲ್ಲ, ಆ ಕಡೆ ಈ ಕಡೆ ಎಲ್ಲ ಆಗಿ ಮತ್ತೆ ಇದು ಇನ್ನು 63,000 ರಾಜ್ಯ ಸರ್ಕಾರ ಕೊಡಬೇಕು. ಅದು ರಾಜ್ಯ ಸರ್ಕಾರ ನಾವು ಕೊಡೋಕ್ಕಾಗಲ್ಲ ಅಂತ ಈಗ ಹೊಸ ಈಗಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಸನ್ಮಾನ್ಯ ದೇವೇಗೌಡರು ರೈಲ್ವೆ ಮಂತ್ರಿಗಳಿಗೆ, ರೈಲ್ವೆ ಮಿನಿಸ್ಟ್ರಿಗೆ ಈ ಥರ ರಾಜ್ಯ ಸರ್ಕಾರ ಇದು ಮಾಡಿ ರೋಡ್ ತೋರ್ತಾ ಇದೆ, ಇದು 10 ವರ್ಷದಿಂದ ಹಿಂದಿನ ಗೌರ್ಮೆಂಟಲ್ಲಿ ಅಪ್ರೂವ್ ಮಾಡ್ಕೊಡ್ತಿದ್ದೀವಿ ರೈಲ್ವೆಯವ್ರನ್ನ. ದಯಮಾಡಿ ಇದಕ್ಕೆ ಕೂತೆ ಅವರಾಗೂ ಕೊಡಿ, ರಾಜ್ಯ ಸರ್ಕಾರದವರಿಗೆ ಕೊಡಿ, ನೀವಾರು ಕೊಡಿ. ಇದನ್ನು ನಾವು ಜೊತೆ ಇದು ಮಾಡಿ ಪೂರ್ತಿ ಹಣನ 63 ಲಕ್ಷ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನು ಬೇರೆ ದೇಶದಲ್ಲಿ ಮಾಡ್ತಾರೆ ಮಾಡಿ ಜನರ ಅಪಘಾತಗಳು ನಾಳೆ ಬೆಳಿಗ್ಗೆ ಇಲ್ಲಿದೆ, ಆ ಕಡೆ ಇದೆ. ಈ ಟ್ರಾಫಿಕ್ಕಿಗೆ ಹಾಸನ ಬಸ್ ಸ್ಟ್ಯಾಂಡ್ಗೆ ಎವ್ರಿ ಡೇ ಸುಮಾರು 6,000 to 7,000 ಬಸ್ಗಳು. ಆ ಟ್ರಾಫಿಕ್ ಇದ್ದಾಗ ಬಸ್ ಸ್ಟ್ಯಾಂಡಿಂದಲೇ ಒಂದು ಕಡೆ ಅಷ್ಟಾಗಿ ಮಾಡ್ತಿದ್ದೀನಿ. ಆ ಟೈಮಲ್ಲೇ ನಾನು 10 ಲೈನ್ಸ್ ಮಾಡ್ತಿದ್ವಿ. 2004 ಬಸ್ ಸ್ಟ್ಯಾಂಡ್ಗೆ 10 ಲೈನ್ಸು, ರೈಲ್ವೆ ಸ್ಟೇಷನ್ಗೂ ಸ್ಯಾಂಕ್ಷನ್ ಮಾಡ್ತಿದ್ದೆ, ಜಮೀನು ಕೊಡಿಸಿದ್ದೆ. ಕೆಲವು ಅದು ರಾಜಕೀಯ ಪಕ್ಷ ಮುಖಂಡರಿಂದ ದೇವರು ಪ್ರೈಮಿನಿಸ್ಟರ್ಗ ಇದ್ದ 50 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಸಪ್ರೇಟ್ 50 ಕೋಟಿ ಇದೇ ಆಗಿತ್ತು. ಅದನ್ನು ತೋರಿಸಿ ಮತ್ತು ಆ ಪಕ್ಕದ ಪ್ಯಾಕೇಜ್ ಇರ್ತಾರೆ 140 ಕೋಟಿ 45 ಕೋಟಿ ಅದು ನಿಲ್ಸಾಯ್ತದೆ. ಗೊತ್ತಾಯ್ತು ಸರ್, ನಮಗೆ ಯಾರಾದ್ರೂ ನಿಲ್ಲಿಸ್ಕೊಂಡು ಈಗ ಮಾಡಿ ಅಂತ ಹೇಳಿದ್ದೀವಿ. ಈಗ ಗ್ಯಾರಂಟಿ ಕೊಟ್ಟು ಈಗ ಟೈಮ್ ಗಿಡದ್ದು 8 ಹೋಗ್ತಾರೆ ಕೊಟ್ಟಿದ್ದು ಸರ್ಕಾರ ಒಂದು 15 ದಿನ ಕೊಡ್ತೀನಿ ಅಂತ ರಾಜ್ಯದ ಟೆಕ್ಸ್ಟ್ ಮತ್ತು ಸಿ ಎಂ 6 ತಿಂಗಳು ಇದು 6ನೇ ಗ್ಯಾರಂಟಿ ಮಾಡಿದೆ. ಈಗ 5 ಗ್ಯಾರಂಟಿ ಮಾಡ್ಯಾರೆ. ಈ 6ನೇ ಗ್ಯಾರಂಟಿ ಕೇಂದ್ರ ಸರ್ಕಾರದವರು ಮಾಡಿಕೊಂಡ್ರೆ ಇವ್ರು ಎಲೆಕ್ಷನ್ಗೋಸ್ಕರ ಗ್ಯಾರಂಟಿ ಅನೌನ್ಸ್ಮೆಂಟ್ ಇವತ್ತುವರೆಗೆ ಮಾಡಿಲ್ಲ. ಇವತ್ತು ಮತ್ತೆ ಇನ್ನೊಂದು ಬೇಕಾದ್ರೆ ಲೋಕಸಭೆ ಎಲೆಕ್ಷನ್ ಟೈಮ್ ಗ್ಯಾರಂಟಿ ಮಾಡಿ ಮತ್ತೆ ತಗೊಂಡು